ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಕತೆ ನಿಮ್ಮ ಜೊತೆ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಯಾರೆಲ್ಲ ನನ್ನ ಮಿಸ್ ಮಾಡ್ಕೊಂಡ್ರಿ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ನನ್ನ ಪಾರ್ಟ್ 2 ವೈಷ್ಣೋದೇವಿ ಟ್ರಿಪ್ ವಿಡಿಯೋಗೆ ತುಂಬ ಜನ ವೆಯ್ಟ್ ಮಾಡ್ತಿದ್ದೀರಾ ಅಂತ ನಂಗೆ ಗೊತ್ತು. ಅಂದರೆ ನಮ್ಮ ಜೊತೆ ಟ್ರಿಪ್ಪಿಗೆ ಬಂದವ್ರು ಆಗಲಿ ಅಥವಾ ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಸುಮಾರು ಜನ ಕೇಳಿದ್ದೀರಾ ಕೂಡ. ಬಟ್ ನನಗೆ ಒಂದಷ್ಟು ಹೆಲ್ತ್ ಇಶ್ಯೂಸ್ ಇತ್ತು. ಆಮೇಲೆ ನನ್ನ ಫೋನ್ ಸ್ಪೇಸ್ ತುಂಬ ಆಗಿ ಒಂದಷ್ಟು ವೀಡಿಯೋಸ್ ಡಿಲೀಟ್ ಕೂಡ ಆಗೋಗಿದೆ. ಸೊ ಶಾರ್ಟ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಆ್ಯಕ್ಚುಲಿ ವಿಡಿಯೋ ಮಾಡಿ ತುಂಬ ದಿವಸ ಆಯಿತು. ನನಗೆ ರೀಸೆಂಟ್ ಒಂದು ಲಾಸ್ಟ್ 2 ವೀಕ್ಸಿಂದ ವೈರಲ್ ಫೀವರ್ ಇತ್ತು. ಇವಾಗ ಕೂಡ ಜ್ವರ ಇದೆ, ಆ್ಯಂಟಿಬಯೋಟಿಕ್ಸ್ ತೊಗೊತಾ ಇದ್ದೀನಿ. ಬಟ್ ಇವಾಗ ವಿಡಿಯೋ ಮಾಡೋಕ್ಕೆ ಏನಪ್ಪ ರೀಸನ್ ಅಂತಂದರೆ ನಾವು ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ದೀರಿ. ಎಸ್, ನನ್ನ ಹಿಂದಿನ ವಿಡಿಯೋದಲ್ಲಿ ಆ್ಯಕ್ಚುಲಿ ಶೇರ್ ಮಾಡ್ಕೊಂಡಿರಲಿಲ್ಲ. ನಾನು ಏನಕ್ಕೆ ಆಸ್ಟ್ರೇಲಿಯಾಗೆ ಹೋಗ್ತಿದ್ದೀರಿ ಅಂತಂದರೆ ನನ್ನ ಹಸ್ಬೆಂಡ್ ಶಿರುಗೆ ಅಕ್ಕ ಇದ್ದಾರೆ. ಸೊ ಅವರು ಕ್ಯಾರಿಂಗ್ ಇರೋದ್ರಿಂದ ಅವ್ರಿಗೆ ಇನ್ನೇನು ಮಗು ಆಗುತ್ತೆ. ಸೊ ಹಾಗಾಗಿ ಮಗುನ ನೋಡಿಕೊಂಡು ಅವ್ರ ಜೊತೆ ಸ್ವಲ್ಪ ದಿವಸ ಟೈಮ್ ಸ್ಪೆಂಡ್ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಒಂದಷ್ಟು ದಿವಸದ ಮಟ್ಟಿಗೆ ನಾನು, ಚಿರು ಹಾಗೆ ಪಾಪು ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ದೀರಿ. ಸೊ ಇವತ್ತು ರಾತ್ರಿ 11 ಗಂಟೆಗಿರೋದು ಫ್ಲೈಟು. ಸೊ ನಾವು ಆಸ್ಟ್ರೇಲಿಯಾ ರೀಚ್ ಆಗೋದು ವೆಡ್ನೆಸ್ಡೇ ಆಗುತ್ತೆ. ಇವತ್ತು ಮಂಡೇ, ವೆಡ್ನೆಸ್ಡೇ ಆಗುತ್ತೆ. ನಾವು ಸಿಂಗಾಪುರಲ್ಲಿ 18 hours ಲೀವ್ ಓವರ್ ತೊಗೊಂಡಿದ್ದೀರಿ. ಸೊ ಏನಕ್ಕೆ ಅಂತೆಲ್ಲ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ನಾನು. ಸೊ ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ ಆ್ಯಂಡ್ ಐ ಹೋಪ್ ಯು ವಿಲ್ ಎಂಜಾಯ್ ದಿಸ್. ನಾನು ನೋಡ್ತಾ ಇದ್ರೆ ಅನ್ಕೊಬೋದು ಪೇಷಂಟ್ ಥರ ಆಗಿದ್ದೀನಿ ಅಂತ. ಆ್ಯಕ್ಚುಲಿ ಪೇಷಂಟ್, ಯಾವಾಗಲೇ ಹೇಳಿದ್ನಲ್ಲ ಫುಲ್ ಜ್ವರ ಇತ್ತು 2 ವೀಕ್ಸಿಂದ ಅಂದ್ಬಿಟ್ಟು. ನನ್ನ ತಲೆ ಬಾಚಿ ಕೂಡ ಆಲ್ಮೋಸ್ಟ್ 2 ವೀಕ್ಸ್ ಆಗಿತ್ತು. ಅಷ್ಟು ಒಂಥರ ಬೆಡ್ ರಿಡ್ ಆಗೋಗ್ಬಿಟ್ಟಿದೆ ನಾನು. ಸೊ ಇವಾಗ 1-2-3 ಡೇಸಿಂದ ಸ್ವಲ್ಪ ಎದ್ದು ಚೇತರಿಸ್ಕೊತಾ ಇದ್ದೀನಿ. ಕಣ್ಣು ಕೆಳಗಳೆಲ್ಲ ನೋಡ್ಬೋದು, ಇನ್ನೂ ಹಂಗೆ ಇದೆ. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ ಒಂದು 5 ಗಂಟೆ ಆಗ್ತಿದೆ. ನಾನು ರೆಡಿಯೆಲ್ಲ ಆಗಿದ್ದೀನಿ. ಇವಾಗ ದೇವ್ರ ಪೂಜೆ ಮಾಡಿ ಏರ್ಪೋರ್ಟ್ಗೆ ಹೊರಡಬೇಕು. ಇವತ್ತು ನಮ್ಮ ಅಣ್ಣ ಬರ್ತಾ ಇದ್ದಾನೆ ನಮ್ಮನ್ನು ಡ್ರಾಪ್ ಮಾಡೋದಕ್ಕೆ. ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಜೊತೆಯಲ್ಲಿ. ಸ್ವಲ್ಪ ಈ ಕಡೆ ಬನ್ನಿ, ಕಾಣಿಸ್ಲಿರಪ್ಪ. ಇಲ್ಲಿ ಕಾಳಿಬ್ರೇಶ್ವರ. ಫೈನಲಿ ಏರ್ಪೋರ್ಟ್ ರೀಚ್ ಆಗಿದ್ದೀರಿ. ಟೈಮ್ ಇವಾಗ ಆಲ್ಮೋಸ್ಟ್ ಎಷ್ಟು ಚಿರ ಟೈಮು? 8:30. ನಮ್ಮ ಲಗೇಜ್ ನೋಡಿ, ಇಲ್ಲಿ ಪಾಪು ಬಾಯ್ ಮಾಡ್ತಾ ಇದೆ. ಇವಾಗ ಇಮಿಗ್ರೇಷನು, ವೆರಿಫಿಕೇಷನು ಎಲ್ಲ ಆಯಿತು. ಪಾಪುಗೆ ಸರಿ ತಿನ್ಸೋಣ ಅಂದ್ಬಿಟ್ಟು ಕೂತ್ಕೊಂಡು ಯಾಕೋ ವಾಮಿಟ್ ಮಾಡ್ತಾ ಇದ್ದಾಳೆ. ಹಾಗಾಗಿ ಹಾಗೆ ಇದ್ದೀರಿ. ವೇಟ್ ಇರೋದು ಆ್ಯಕ್ಚುಲಿ 11 o'clockಗೆ. ಸೊ ಇವಾಗ 10 o'clock, ಇನ್ನೂ 1 hour ಇದೆ. ಹಶ್ವಾಗ್ತಾ ಇದೆ. ಬಟ್ ಫ್ಲೈಟಲ್ಲಿ ಆಲ್ರೆಡಿ ಮೀಲ್ಸ್ ಇರೋದ್ರಿಂದ ಏನೂ ತಿಂದಿಲ್ಲ. ವೆಯ್ಟ್ ಮಾಡ್ತಾ ಇದ್ದೀರಿ. ಇವಾಗ ಫ್ಲೈಟ್ ಎಂಟರ್ ಆಗ್ತಾ ಇದ್ದೀರಿ. ಇರಲಿ, ಪರವಾಗಿಲ್ಲ, ಆಮೇಲೆ ತೆಕ್ಕೊಂಡ್ರೆ ಆಯಿತು. Something special.
ಟವಲಲ್ಲಿ ಟವಲ್ ಕೊಟ್ಟಿದ್ದಾರೆ. Attention, as we bring you through this important safety briefing and on a journey through Singapore. ವೆಲ್ಕಮ್ ಬ್ಯಾಕ್. ಸೊ ಸಿಂಗಪೂರ್ ರೀಚ್ ಆಗಿದ್ದೀರಿ. ಇವಾಗ ಹಂಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದೀರಿ. ವ್ಯೂ ನೋಡಿ ಏನು ಸಖತ್ತಾಗಿದೆ ತೋರಿಸಿ. ಹಲೋ, ವೆಲ್ಕಮ್ ಬ್ಯಾಕ್. ಸೊ ಬೆಳಗ್ಗೆಯಿಂದ ಏನು ಮಾಡಿದೆ ಅಂದ್ಬಿಟ್ಟು ಸುಮ್ಮನೆ ಶಾರ್ಟ್ ಅಪ್ಡೇಟ್ ಕೊಟ್ಬಿಡ್ತೀನಿ. ಬಿಕಾಸ್ ಪಾಪುನ ಇಟ್ಕೊಂಡು ಲಗೇಜ್ ಇಟ್ಕೊಂಡು ಡೀಟೇಲ್ ವೀಡಿಯೋ ಅಂತೂ ದೇವರಾಣೆ ಮಾಡೋಕ್ಕಾಗ್ತಾಯಿಲ್ಲ. ಸೊ ಬೆಳಗ್ಗೆ ಬಂದಾದ್ಮೇಲಿಂದ ಒಂದು 4 ಅವರ್ ಚೆನ್ನಾಗಿ ನಿದ್ದೆ ಮಾಡಾದ್ಮೇಲಿಂದ ಒಂದು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಿಂದು ಫ್ರೆಶ್ ಅಪ್ ಆಗಿ ಇವಾಗ ಸಿಂಗಪೂರ್ ಟೂರ್ ನೋಡೋಕೆ ಹೋಗ್ತಾ ಇದ್ದೀರಿ. ಸಿಂಗಪೂರಲ್ಲಿ 18 ಅವರ್ಸ್ ಲೇಓವರ್ ಇತ್ತಲ್ಲ, ಹಾಗಾಗಿ ಮೊದಲೇ ಸಿಂಗಪೂರ್ ಟೂರ್ ಬುಕ್ ಮಾಡ್ಕೊಂಡಿದ್ರಿ. ಸೊ ಇವಾಗ ಆಲ್ಮೋಸ್ಟ್ 2.5 ಅವರ್ಸ್ ಸಿಂಗಪೂರ್ ಟೂರ್ ಇದೆ. ಇವಾಗ ಇಮಿಗ್ರೇಷನ್ ಎಲ್ಲ ಆಯಿತು. ಸೊ ಅಫಿಷಿಯಲಿ ಸಿಂಗಪೂರ್ ಒಳಗಡೆ ಎಂಟ್ರ್ ಆಗಿದ್ದೀರಿ. ಸೊ ವಿ ಆರ್ ವೆಯ್ಟಿಂಗ್ ಫಾರ್ ಅವರ್ ಟ್ಯಾಕ್ಸಿ. ಟೆಂಪ್ರೇಚರ್ ಏನು ಮೈಲ್ಡಾಗಿಲ್ಲ, ಥ್ಯಾಂಕ್ ಗಾಡ್. ಬಸ್ಸಲ್ಲಿ AC ಇದೆ. ಸಿಕ್ಕಾಪಟ್ಟೆ ಶೆಕೆ ಇಲ್ಲೂ ಕೂಡ ಅಷ್ಟೇ. ಟೈಮ್ ಎಷ್ಟು ಇವಾಗ? 12. ಸಿಂಗಪೂರ್ ಟೈಮ್ 12. Over there, that's the Jewel Changi Airport. Right, so that's the Jewel Changi Airport. I'll tell you more about it later. So good morning, ladies and gentlemen, once again. My name is Andrew. I'll be a tour guide. And with me is a very important person. He's at the steering wheel. Our coach captain today is Mr. Hai Long. So big round of applause for coach captain, Mr. Hai Long. You may know that right now we're here at the eastern corner of where city center is. Moving from the east down to the south is a distance will take us about half an hour or so, depending on the traffic. Now, as mentioned, this whole week, in fact, this weekend is out. This is a 2.5 hours tour, and I'm glad we're starting even before 12 noon. Yeah. So that also means that we have to return to this airport by latest 2:30 p.m. Latest 2:30 p.m. as a coach captain as an indoor waterfall in the world. It's the tallest indoor waterfall in the world as it flows down 40 meters, 40 meters. And highly recommended not just to take picture on level 1, but also to go down to basement 2. There's B2 on the Jewel. Alright, yeah, it's always good to have some free time, yeah, because I'm here when they take pictures. But however, it can also become a tool. Why are you telling me all this shit? Yeah, I know, it's so cliche. Because the last time somebody brought in a cappuccino, if you watch the movie Crazy Rich Asians, this is one of the firm sides. On your left, now. You see the fine over there, you see those 2 glass domes? I'll tell you, I'm going to bring you to those 2 glass domes later. Those are the cool conservatories of the gardens by the bay. Coming up on your left below us, oh, we're having a party. Look at that.
tall buildings out there, those benches, the seats. This is a VIP grandstand, pit stop, start and finish point for the Formula One. The finals of the Formula One Grand Prix here in Singapore is going to be this coming Sunday, 22nd of September, 8 p.m. Singapore time. Turn on the TV for a live telecast of the world's first and probably only truly night race. Minutes to complete 1-2 rotation. Right, look towards your right here, a panoramic view of our city skyline. This very strange looking building, the Art Science Museum. You may want to know that where we are right now, this is all reclaimed land. ಕಾರ್ ನಂಬರ್ಗಳು ನೋಡಿ ಹಿಂಗೆ. The water catchment area. Here we are, ladies and gentlemen, in the Gardens by the Bay. ಸೊ ಇವಾಗ ನಾವು ದ ಗಾರ್ಡನ್ಸ್ ಬೈ ದ ಬೇ ಅಲ್ಲಿದ್ದೀವಿ. ಓಕೆ, ಇವಾಗ ಲೋಟಸ್ ನೋಡೋಕೆ ಹೋಗ್ತಾ ಇದ್ದೀರಿ. ಸಿಕ್ಕಾಪಟ್ಟೆ ಹಲ್ಲಿಗಳಿದೆ ಇಲ್ಲಿ. ಜೀವನೇ ಬಾಯಿಗೆ ಬರ್ತಾ ಉಂಟು, ಬಟ್ ಆದರೂ ಬಿಡುವುದಿಲ್ಲ. ನೋಡಿ, ಇಷ್ಟು ಹತ್ತಿರದಿಂದ ನೋಡೇ ಇಲ್ಲ ನಾನು ಲೋಟಸ್ನ. ಸಕ್ಕತ್ತಾಗಿದೆ. ವೆಲ್ಕಮ್ ಬ್ಯಾಕ್. ಸೊ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ಸೊ ರೆಸ್ಟೋರೆಂಟ್ ಹೋಗ್ಕೊಂಡು ಹೋಗೋಷ್ಟು ಪೇಷನ್ಸ್ ಇರಲಿಲ್ಲ. ಹಾಗಾಗಿ ಎಂಟ್ರಾಗಿದ್ದ ತಕ್ಷಣ ಮೆಕ್ಡೊನಾಲ್ಡ್ಸ್ ಇತ್ತು. ಮೆಕ್ಡೊನಾಲ್ಡ್ಸಲ್ಲಿ ಇವಾಗ ತಿಂದು ಆಮೇಲಿಂದ ಲಗೇಜ್ ಎಲ್ಲ ಇಸ್ಕೊಂಡು ಪಾಪುಗೂ ತಿನ್ನಿಸ್ಬೇಕು ಮಾಡಿದ್ದು. ಇವಳಿಗೆ ತಿನ್ನಿಸಿ ನಮ್ಮ ನೆಕ್ಸ್ಟ್ ಫ್ಲೈಟ್ಗೆ ಮೆಕ್ಡೊನಾಲ್ಡ್ಸ್ ಮೀಲ್ಸ್. ನಾನೊಂದು ರ್ಯಾಪು, ಶಿರೋ, ಬರ್ಗರ್ ತೊಗೊಂಡಿದ್ದಾರೆ, ಹಾಗೆ ಒಂದು ಓರಿಯೋ ಶೇಕ್.
ಮಾಡು ಅಕ್ಕಣ. ಹೇಳಿ ಕೋಕೋ ಅಕ್ಕಣ ಕೊಡಿ. ಹಾಂ ಚಿರೋ ಗುಡ್ ಈವ್ನಿಂಗ್. ಸೊ ಇವಾಗ ಸಿಂಗಾಪುರಲ್ಲಿ ಟೈಮ್ 7 o'clock. ನಮ್ಮ ನೆಕ್ಸ್ಟ್ ಫ್ಲೈಟು ಸಿಡ್ನಿ ಆಸ್ಟ್ರೇಲಿಯಾ 8:20 ಸೊ ನಾವು ನಮ್ಮ ಎಲ್ಲ ಇಮಿಗ್ರೇಷನ್ ಎಲ್ಲ ಮುಗಿಸಿ ಇನ್ನೇನು ಫ್ಲೈಟ್ ಹತ್ತೋ ಜಾಗದಲ್ಲೇ ಬಂದು ಕೂತ್ಬಿಟ್ಟಿದ್ರಿ. ಸೊ A2SQ221 ಅಲ್ಲೇ ನಮ್ಮ ಫ್ಲೈಟ್ ಇರುವುದು. ಹಾಗಾಗಿ ಇಲ್ಲೇ ಬಂದು ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೀರಿ. ಇವಳು ಮಲ್ಕೊಂಡ್ಬಿಟ್ಟಿದ್ದಾಳೆ. ವ್ಯೂ ನೋಡಿ ತೋರಿಸ್ತೀನಿ ನೋಡಿ. ಸಿಂಗಾಪುರ್ ಏರ್ಪೋರ್ಟಲ್ಲಿ ದಿ ಬೆಸ್ಟ್ ಏನು ಗೊತ್ತಾ, ಈ ಏರೋಪ್ಲೇನ್ಸ್ ಎಲ್ಲ ಒಳ್ಳೆ ಬಸ್ ಸ್ಟಾಪಲ್ಲಿ ನಾವು ಬಸ್ಗಳು ನೋಡ್ತಿರಲ್ಲ ಅಷ್ಟು ಈಸಿಯಾಗಿ ನೋಡ್ಬೋದು. ಬಟ್ ನಮ್ಮ ಬೆಂಗಳೂರಲ್ಲಿ ಏರ್ಪೋರ್ಟ್ ಎಂಟ್ರೆನ್ಸ್ ಎಲ್ಲೋ ಇದೆ ಅಂದರೆ ನಾವು ಫ್ಲೈಟ್ ನೋಡೋದು ಒಂದಷ್ಟು ಕಿಲೋಮೀಟ್ರು ಹೋಗಾದ್ಮೇಲೆ. ಸಖತ್ತಾಗಿದೆ ಮಾತ್ರ. ಸಿಂಗಾಪುರ್ ಏರ್ಪೋರ್ಟ್ ಏನು ಗೊತ್ತಾ, ಆಲ್ಮೋಸ್ಟ್ ಟ್ವೈಸ್ ಇಲ್ಲ ಥ್ರೈಸು ಇಡೀ ವರ್ಲ್ಡಲ್ಲೇ ಬೆಸ್ಟ್ ಏರ್ಪೋರ್ಟ್ ಅಂತ ರ್ಯಾಂಕಿಂಗ್ ತೊಗೊಂಡಿದೆಯಂತೆ. ನೋಡೋಕ್ಕೆ ತುಂಬ ಇದೆ. ಆ್ಯಕ್ಚುಲಿ 4 ಟರ್ಮಿನಲ್ಸ್ ಇದೆ. ಎಲ್ಲ ಟರ್ಮಿನಲ್ಲೂ ಒಂದೊಂದು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ನೀವು 2 days ಏರ್ಪೋರ್ಟಲ್ಲೇ ಅದು ಇದು ನೋಡಿಕೊಂಡೆ ಟೈಮ್ ಪಾಸ್ ಮಾಡಿಬಿಡ್ಬೋದು, ಅಷ್ಟು ಚೆನ್ನಾಗಿದೆ. ಸೊ ಇವತ್ತು ನಾನು ಆ್ಯಕ್ಚುಲಿ ಏರ್ಪೋರ್ಟ್ ಅಷ್ಟು ನೋಡೋಕ್ಕಾಗಲಿಲ್ಲ, ವೀಡಿಯೋ ಕೂಡ ಮಾಡಿಲ್ಲ, ಬಿಕಾಸ್ ನಾನೇನೂ ನೋಡಿಲ್ಲ. ಇವತ್ತು ಸಿಂಗಾಪುರ್ ಟೂರ್ಗೆ ಹೋಗಿದ್ರಿ ಅಲ್ಲ, ಸೊ ಅದೇ ಆಯಿತು. ನೆಕ್ಸ್ಟ್ ಬರ್ತಾ ಅಗೇನ್ 8 hours ಲೇಓವರ್ ತೊಗೊಂಡಿದ್ದೀರಿ. ಆವಾಗ ಏರ್ಪೋರ್ಟ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತಲೇ ಅಷ್ಟು ಟೈಮ್ನ ನಾವು ಎತ್ತಿಟ್ಕೊಂಡಿದ್ದು. ಸೊ ಹಾಗಾಗಿ ನಾನು ವಾಪಸ್ ಬರ್ತಾ ಸಿಂಗಾಪುರ್ ಏರ್ಪೋರ್ಟ್ ವ್ಲಾಗ್ನ ಕೂಡ ಮಾಡೋಣ ಅನ್ಕೊಂಡು. ಸೊ ಸಿಕ್ಕಾಪಟ್ಟೆ ಟೈಮ್ ಇರೋದ್ರಿಂದ ಒಂದಷ್ಟು ಇನ್ಫಾರ್ಮೇಷನ್ ಹಾಗೆ ಶೇರ್ ಮಾಡೋಣ ಅಂದ್ಕೊಂಡೆ. ಚಿರು, ಸಿಂಗಾಪುರ್ ಏರ್ಪೋರ್ಟ್ ಬಗ್ಗೆ ಸ್ವಲ್ಪ ಹೇಳೋಣ ಅಂದ್ಕೊಂಡೆ. ಸೊ ಲಾಂಚ್ ಆ್ಯಕ್ಸಸ್ ಫಸ್ಟ್ ನಾವು ತೊಗೊಬೇಕು ಅಂದ್ಕೊಂಡಿದ್ರಿ ಅಲ್ವಾ, ಆಮೇಲೆ ತೊಗೊಳ್ಳಿಲ್ಲ. ಸೊ ಸಿಂಗಾಪುರಲ್ಲಿ ಈ ಥರ ಲೇಓವರ್ ಇರೋರಿಗೆ ಏನು ಸಜೆಸ್ಟ್ ಮಾಡ್ತೀರಾ? ಸಿಂಗಾಪುರಲ್ಲಿ ಟ್ರಾನ್ಸಿಟ್ ಏನಾದರೂ 8 hours ಅಂತ ಮೇಲಿತ್ತು ಅಂದರೆ ಆ್ಯಂಡ್ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನೀವು ಲೈಕ್ ಶವರ್ ಎಲ್ಲ ಬೇಕು ಫ್ರೆಶಪ್ ಆಗೋದಕ್ಕೆ ಅಂತ ಹೇಳಿದ್ರೆ ಲಾಂಚ್ ಆ್ಯಕ್ಸಸ್ ವರ್ತು. ಅಕಸ್ಮಾತ್ ಅದು ಕಾಂಪ್ರಮೈಸ್ ಮಾಡ್ಕೊತೀರಾ ಅಂತ ಹೇಳಿದ್ರೆ ಎಲ್ಲಪ್ಪ ವರ್ತು ಎಷ್ಟಿತ್ತು ಹೇಳಿ ದುಡ್ಡು ಲಾಂಚ್ಗೆ? 3 hours ಇಟ್ ವಾಸ್ 4,000 ಸಮಥಿಂಗ್. ಹಾಂ, 4,000 ಲೈಕ್ ಇಫ್ ಸಮ್ಮನ್ ಇಸ್ ರೆಡಿ ಟು ಅಫೋರ್ಡ್. ಆಮೇಲೆ ಇನ್ನೊಂದು ಲಾಂಚ್ ಆ್ಯಕ್ಸಸ್ಸಲ್ಲಿ ನಿಮಗೆ ಮಲ್ಗೋ ಫೆಸಿಲಿಟೀಸ್ ಇಲ್ಲ, ಶವರ್ ಫೆಸಿಲಿಟಿಗೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಲಾಂಚ್ ಏನಕ್ಕೆ ಅಂತಂದರೆ ಜಸ್ಟ್ ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ ಈ ಥರ ಸೋಫಾ ಬದಲು ಈ ಥರ ಚೇರ್ ಬದಲು ಸೋಫಾ ಇರುತ್ತೆ. ಆಮೇಲೆ ಫ್ರೀ ಫುಡ್ ಅಲ್ವಾ, ಅದನ್ನೆಲ್ಲ ಹೇಳ್ಬೇಕು. ನಾವು ಆಪ್ಟ್ ಮಾಡಲಿಲ್ಲ, ಅಲ್ಲೇ ಫ್ರೀ ಸ್ಲೀಪಿಂಗ್ ಏರಿಯಾ ಇತ್ತಲ್ವಾ, ಸೊ ರೆಸ್ಟ್ ಏರಿಯಾ ಅಂತಿತ್ತು. ಲಕ್ಕಿಲಿ ನಮಗೆ 2 seat ಸಿಕ್ತು, ಖಾಲಿ ಇತ್ತು. 2 hours ನ್ಯಾಪ್ ಆಯಿತು. ನನಗೇನೋ ಆಯಿತು, ಸುಷ್ಮಿಗೇನೋ ಆಗಿಲ್ಲ ಅನಿಸುತ್ತೆ. ಸೊ 2 hours ನ್ಯಾಪ್ ಮೋರ್ ದೆನ್ ಎನಫ್ ಅನಿಸುತ್ತೆ. ಸೊ ನ್ಯಾಪ್ ತೊಗೊಂಡು ನೀವು ಏನಾರೋ ಲೈಕ್ ಚೇಂಜಪ್ ಮಾಡಬೇಕು ಅಂದ್ರೂ ಏನೋ ವಾಶ್ರೂಮ್ ತುಂಬ ಸ್ಪೇಷಿಯಸ್ ಆಗಿದೆ. ಸೊ ಅಲ್ಲೇ ಚೇಂಜ್ ಮಾಡ್ಬೋದು. ಅಲ್ಲೇ ಶವರ್ ಒಂದು ದಿವಸ ನಡೆಯುತ್ತೆ ನನಗಿದ್ರೆ ಸ್ಕಿಪ್ ಮಾಡ್ಬೋದು. ನಾವೆಲ್ಲ ಅಲ್ಲೇ ಮಾಡ್ಕೊಂಡ್ರಿ. ಆಮೇಲೆ ಲಗೇಜ್ ಎಷ್ಟೇ ಉಳಿಸಿದ್ರು ಲಗೇಜ್ಗೆ ಎಷ್ಟು ಪೇ ಮಾಡಿದ್ರಿ ಹೇಳಿ? ಲಗೇಜ್ಗೆ 1 item. ಸೊ ಫಾರ್ ಎಕ್ಸಾಂಪಲ್ ಇಟ್ ಮೈಟ್ ಬಿ 1 key. ಇಟ್ ಕಾಸ್ಟ್ $6 1 item. ಸೊ ಅದು ಬಿಟ್ಟು ಇಫ್ ಇಟ್ ಈಸ್ cabin baggage and the cabin baggage has to be less than 10 kg, it is $11. And check-in baggage is $16. ಸೊ ನಾವು ಆ್ಯಕ್ಚುಲಿ ಚೆಕ್-ಇನ್ ಯಾವುದೂ ಇಟ್ಕೊಂಡಿರಲಿಲ್ಲ. ಸ್ಟಾಲರ್ it is $16. ಸ್ಟಾಲರ್ ಇದು ಕ್ಯಾಬಿನ್ ಬ್ಯಾಗ್ಸ್ಗೆ $11. ಸೊ ಓವರಾಲ್ ಎಷ್ಟು? It has to be within 10 kg. ನಮ್ದು ಯಾವುದನ್ನ ಎಕ್ಸಿಡ್ ಆಗಿತ್ತಾ? ಸೊ ಓವರಾಲ್ ಎಷ್ಟು ಪೇ ಮಾಡಿದ್ದು ಇಂಡಿಯನ್ ರುಪೀಸಲ್ಲಿ? 4,000 rupees. 4,000 ಎಷ್ಟು ಅವರ್ಗೆ? I mean within a day, like you can, I mean
ಟ್ರಾನ್ಸಿಟ್ ಫ್ಲೈಟ್ ವಿತಿನ್ 2 hours ಯು ಕ್ಯಾನ್ ಪಿಕ್ ಅಪ್. ಅಲ್ಲ ಲೈಕ್ ಬ್ಯಾಗೇಜ್ ಇಟ್ಟಾಗಿಂದ ಎಷ್ಟೊತ್ತು ಇಡ್ಬೋದು, ಏನೋ ಲಿಮಿಟೇಷನ್ ಇದೆಯಾ? ಐ ಥಿಂಕ್ ಇನ್ ಎ ಡೇ ಅನ್ಸುತ್ತೆ, ಒಂದು ದಿವಸಕ್ಕೆ ಅನ್ಸುತ್ತೆ. ಹಾಗೆ ಫುಡ್ ಹೆಂಗೆ ಇಷ್ಟ ಆಯಿತು? ಫುಡ್ ನಾವೇನು ಟ್ರೈಯೇ ಮಾಡಲಿಲ್ಲ. ಸಿಂಗಾಪುರ್ ಫುಡ್ ಉಪ್ಪು ಖಾರ ಎಲ್ಲ ಇರಲ್ಲ. ಇದು ಫ್ಲೈಟಲ್ಲಿ ತಿಂದಿದ್ದು ನಾನ್ ವೆಜ್ ಮೀಲ್ ಅಷ್ಟೊಂದು ಬ್ಲ್ಯಾಂಡ್ ಆಗಿತ್ತು, ಎಂಥದ್ದು ಇರಲಿಲ್ಲ. ಇವರು ನಾನ್ ವೆಜ್ ಅಂದ್ಕೊಂಡು ಏನು ಮನೆ. ಹಾಂ, ಅದಕ್ಕೆ ವೆಜಿಟೇರಿಯನ್. ಸೊ ಇವಾಗ ಶಿಫ್ಟ್ ಬೇರೆ ಆಗೋರೆ, ಈ ಫ್ಲೈಟಲ್ಲಿ ವೆಜಿಟೇರಿಯನ್ ತಗೊತೀನಿ ಅಂತ. ನಾನು ಏನೇನು ಮೀಲ್ಸ್ ಕೊಟ್ಟಿದ್ರು ಅದನ್ನೆಲ್ಲ ಒಂದು ಶಾರ್ಟ್ ಕ್ರಿಯೇಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಹೋಗಿ ಚೆಕ್ ಮಾಡಿ. ಎಸ್, ಅಷ್ಟೇ ಸದ್ಯಕ್ಕೆ ಶೇರ್ ಮಾಡೋ ಅಂಥದ್ದು ಅಷ್ಟೇ ಇದ್ದಿದ್ದು. ಹಾಗಾಗಿ ಶೇರ್ ಮಾಡಿದ್ದೀರಿ. ಇನ್ನೇನಾದರೂ ತಲೆಗೆ ಇನ್ಪುಟ್ಸ್ ಬರ್ತಾಯಿದ್ರೆ ಅವಾಗವಾಗ ಹಾಗೆ ಹೇಳ್ತಾ ಇದ್ದೀನಿ. ಶುಚಿಯಲ್ಲಿ ಹಾಯ್ ಮಾಡ್ತೀನಿ. ಇಲ್ಲಿ ಅಪ್ಪ ನೋಡಿ. ಫೈನಲಿ ವಿ ಆರ್ ಇನ್ ಸಿಡ್ನಿ. ಇವಾಗ ಏನು ಇಮಿಗ್ರೇಷನ್ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಅಂತೆ. ಅದನ್ನೆಲ್ಲ ಮುಗಿಸಿ ಇವಾಗ ಅಣ್ಣ ಬರ್ತಾರೆ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ. ಅಲ್ಲಿಂದ ಮನೆಗೆ ಹೋಗೋದು ಅಷ್ಟೇ. ಬನ್ನಿ ಹೋಗೋಣ. ಹೆಂಗಿಚ್ಚಿರು ಸೆಕ್ಯೂರಿಟಿ ಚೆಕಪ್? ಎಕ್ಸ್ಪೆಕ್ಟೆಡ್ಗಿಂತ ಬೇಗ ಮುಗೀತು. ಬಟ್ ಇನ್ನ ಲೈಕ್ ಚೈಲ್ಡ್ ಇದೆ ಅಂತ ಬೇಗ ಡಿಕ್ಲೇರ್ ಮಾಡಿದ್ದಕ್ಕೆ ಫುಡ್ ಐಟಮ್ಸ್ ಎಲ್ಲ ಸದ್ಯ ಬೇಗ ಮುಗೀತು. ಸಿಕ್ಕಾಪಟ್ಟೆ ಚಳಿ ಇದೆ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಷ್ಟು ದೂರ ಇಲ್ಲಿಂದ? ನೋಡಿ ಎಲ್ಲ ವಸ್ತು ಎಲ್ಲ ಇರಲಿಲ್ಲ ಒಂದ್ಸಲಿ ಬಂದಾಗೆಲ್ಲ. ಬ್ರಿಡ್ಜು ಈ ರೋಡೇ ಇರಲಿಲ್ಲ ಮುಂಚೆ, ಈ ರೂಟು. ಅಂದರೆ ಪಬ್ಲಿಕಲ್ಲಿ ರೋಡಲ್ಲಿ ಮನೆಗಳಲ್ಲಿ ಆಲ್ಮೋಸ್ಟ್ ಎಲ್ಲರ ಹತ್ರ ಸ್ಟ್ರೀಟ್ ಡಾಗ್ಸ್ ವೆಲ್ಕಮ್ ಬ್ಯಾಕ್. ಸೊ ಮನೆಗೆ ಬಂದು ತಿಂಡಿ ಎಲ್ಲ ತಿಂದು ಇವಾಗ ಫ್ರೆಶ್ ಅಪ್ ಆಗಬೇಕು. ಸೊ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟೇಕ್ ಕೇರ್, ಬಾಯ್.